ಹಾಯ್ ಹಲೋ ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಇದು ವೀಕೆಂಡ್ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 2 ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ ಕಾರ್ಯಕ್ರಮಕ್ಕೆ ನಾವೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇಡೀ ಜಗತ್ತಲ್ಲಿ ನಾವು ಪಡೆಯುವಂತ ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಏನಪ್ಪಾ ಅಂತಂದ್ರೆ ಅದು ನಾವು ಮತ್ತೊಬ್ಬರಿಂದ ಪಡೆಯುವಂತ ನಗು ಮಾತ್ರ. ಅದೇ ರೀತಿ ಪ್ರತಿ ವೀಕೆಂಡ್ ಅಲ್ಲಿ ಈ ವೀಕೆಂಡ್ ಕೂಡ ನಮ್ಮೆಲ್ಲ ಎಂಟರ್ಟೈನರ್ಸ್ ಇವತ್ತು ಜೈಲಿಗೆ ಹೋಗಿ ಬರ್ತ್ಡೇ ಕೇಕ್ ಮಾಡ್ತಾರೆ. ಯಜಮಾನನ ನಾನು ಆ ದೇವಲತ್ಲ ನನಗೆ ಒಳ್ಳೆ ಗಂಡ ಕೊಡು ಅಂತ ಬೇಡ್ಕೊಂಡೆ. ಈ ಲೆವೆಲ್ ಅಲ್ಲಿ ಕೊಟ್ಟಿದ್ದಾನೆ ನೀನ. ಹೆಂಡತಿ ಹೆಸರನ್ನ ನಾಯಿಗೂ ಇಟ್ಟು ಎಡವಟ್ ಮೇಲೆ ಎಡವಟ್ ಮಾಡ್ಕೋತಾರೆ. ಏನಾಯ್ತು? ಹಾಗೆ ಕಷ್ಟ ಇದಲ್ಲ ಕನ್ನಡ ಕಲಿಯಕ್ ಹೋಗಿ ಕಿತಾಪತಿ ಮಾಡ್ಕೋತಾರೆ. ಅಲ್ಲಿಯೋ ಎಂದು ಗಾಗಾಯಿಸಿ ನಕ್ಕಳು. ಕಂಪನಿ ನಾಟಕ ಅನ್ನೋ ನೆಪದಲ್ಲಿ ಇಲ್ಲಿರುವಂತ ಎಲ್ರಿಗೂ ಹುಚ್ಚಿಡಿಸ್ತಾರೆ. ಮಾತೆಗೆ ಪ್ರಣಾಮಗಳು, ಜಾಂಬುವಂತನಿಗೆ ಪ್ರಣಾಮಗಳು. ಅವನ್ ಜಾಂಬುವಂತಲ್ಲ ಕಣ, ಭೀಮವನು. ಮರಿಯಕ್ ಕಾಯಿಲೆ ಇಟ್ಕೊಂಡು ಸುತ್ತ ಇರೋರ್ಗೆ ಕಟ ಕೊಡ್ತಾರೆ. ಮಗಳು ಅಳಿಯ ಇನ್ಶೂರೆನ್ಸ್ ಮಾಡೋಣ. ಮಗಳು ಅಳಿಯ ಅಳಿ ಅಂದ್ರೆ ಇದೆಲ್ಲದರ ಜೊತೆಗೆ ಎಲ್ಲರ ಕಣ್ಣಂಚಲ್ಲಿ ಕಮ್ಮನಿ ತುಂಬಿಸುವಂತ ಮನ ಮುಟ್ಟೋ ಪ್ರಯತ್ನಗಳು. ಇನ್ನು ಎಷ್ಟು ದಿನ ಅಂತ ನನಗೆ ಭಾರವಾಗಿರ್ತೀಯ? ಶಕ್ತಿ ಒಂದ್ ಕೆಲಸ ಮಾಡ್ಬೇಕನ್ನ ಜ್ಞಾನ ಇಲ್ಲ ಇವಳಿಗೆ. ಏನ್ ಪಾಪ ಮಾಡಿದೋ ಗೊತ್ತಿಲ್ಲ ಈ ಮನೆಯಲ್ಲಿ ಹುಟ್ಟೋದಕ್ಕೆ. ನೀನೇ ನನ್ನ ಹೀರೋ. ಈಗ ನಾನು ಶುರು ಮಾಡ್ತಾ ಇದೀನಿ. ಇದು ನಿಮ್ಮ ವೀಕೆಂಡ್ ನ ರಿಯಲ್ ಎಂಟರ್ಟೈನ್ಮೆಂಟ್ ಗಿಚ್ಚಿ ಗಿಲಿಗಿಲಿ ಸೀಸನ್ 2. ಈಗ ಈ ವೀಕೆಂಡ್ ಲಾಫಿಂಗ್ ಕಥಗಳಿಗೆ ನಮ್ಮ ಜಜಸ್ ನ ಬರಮಾಡ್ಕೋಣ. ಲೆಟ್ಸ್ ವೆಲ್ಕಮ್ ಪಂಚಿಂಗ್ ಕ್ವೀನ್ ಶ್ರುತಿ ಮೇಡಮ್ ಹಾಗೂ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್. ಇದಕ್ಕೆ ವೆಯ್ಟ್ ಮಾಡೋದು. ವೀಕೆಂಡ್ ಆದ್ರೆ ಇದಕ್ಕೆ ವೆಯ್ಟ್ ಮಾಡೋದು. ಯಾವಾಗ ಸಾಧು ಸರ್ ಪ್ಯಾಮ್ ಅಂತಾರೆ ಅಂತಾನೆ ವೆಯ್ಟ್ ಮಾಡ್ತಾ ಇರ್ತೀನಿ. ನಾನು ಅದಕ್ಕೆ ವೇಟ್ ಮಾಡ್ತಾ ಇರ್ತೀನಿ ಎಸ್ಕೇಪ್ ಆಗ. ಬಟ್ ಇವತ್ತಂತೂ ನಮ್ಮ ಎಂಟರ್ಟೈನರ್ಸ್ ನಿಮ್ಮನ್ನ ತುಂಬಾ ಡಿಫ್ರೆಂಟ್ ಆಗಿ ನಗ್ಸಕ್ ರೆಡಿ ಇದಾರೆ ಇವತ್ತು. ಹೌದಾ? ಹೌದು. ಎಲ್ಲದನ್ನು ನೋಡಿ ಮಜಾ ತಗೊಳಕ್ ನೀವು ರೆಡಿ ಅಲ್ವಾ? ರೆಡಿ ಇದ್ದೀವಿ. ಸಾಧು ಸರ್ ರೆಡಿ? ಖಂಡಿತ ರೆಡಿ ಇದೀವಿ. ಹಾಗಿದ್ರೆ ಇನ್ಯಾಕೆ ತಡ? ನನ್ನ ಚರ್ಮದಲ್ಲಿ ಈ ಸಂಚಿಕೆಯಲ್ಲಿ ಬರ್ತಾ ಇರೋಂತ ಮೊಟ್ಟ ಮೊದಲ ಪರ್ಫಾರ್ಮೆನ್ಸ್ ನಮ್ಮೆಲ್ರಿಗೂ ಜೀವ ಕೊಡೋದು ಅಮ್ಮ. ಆದ್ರೆ ಆ ಜೀವಕ್ಕೆ ಒಂದು ಅರ್ಥಪೂರ್ಣವಾದ ಜೀವನವನ್ನ ಕೊಡೋದು ಅಪ್ಪ. ಆದ್ರೆ ಆ ಜೀವನ ರೂಪಿಸೋ ಜಂಜಾಟದಲ್ಲಿ ಈ ಅಪ್ಪ ಅನ್ನೋ ಜೀವ ಕೆಲವರಿಗೆ ವಿಲನ್ ಆಗೇ ಕಾಣಿಸ್ತಾ ಇರ್ತಾರೆ. ಯಾಕೆ ಆ ಅಪ್ಪ ಅನ್ನೋ ಸೂಪರ್ ಹೀರೋ ಕೆಲವೊಂದು ಟೈಮ್ ಅಲ್ಲಿ ವಿಲನ್ ಆಗ್ತಾನೆ ಅನ್ನೋ ಎಲ್ಲರ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಮಹಿತಾ, ಶಿವು, ಜಾನ್ವಿ, ಚಿಲ್ಲರ್ ಹಾಗೂ ಅಮೃತ. ಮಗಳೇ ಈಗ ಬಂದ್ಯಾ? ಹೆಂಗಿತ್ತು ಶಾಲೆ? ಸೂಪರ್ ಆಗಿತ್ತು. ಚೆನ್ನಾಗಿತ್ತಾ? ಅಪ್ಪ ಏನ್ ಮಾಡ್ತಿದ್ಯಾ? ಅಯ್ಯೋ ಈ ಶರ್ಟ್ ಹರಿದಿತ್ ಕಣಮ್ಮ, ಒಂಚೂರು ಹೊಲಿಗೆ ಹಾಕೋತಾ ಇದ್ದೆ. ಅಯ್ಯೋ ಅಪ್ಪ ನಿಂಗೊಂದು ಹೇಳದೆ ಮರ್ತ್ಬಿಟ್ಟೆ. ಏನ್ ಕಂದ? ಸರಿ, ಅದು ನಿಂಗೆ ಸರ್ಪ್ರೈಸು. ಏನ್ ಸರ್ಪ್ರೈಸು? ಅದು ನನ್ ಸ್ಕೂಲಲ್ಲಿ ಪ್ರೈಸ್ ಕೊಟ್ರು. ಪ್ರೈಸು? ಏನ್ ಕೊಟ್ರಿ ಪ್ರೈಸು? ನಾನು ಭಾಷಣ ಮಾಡ್ದೆ. ಭಾಷಣ ಮಾಡ್ದ್ಯಾ? ಯಾರ ಬಗ್ಗೆ ಭಾಷಣ ಮಾಡ್ದಮ್ಮ? ಯಾರ ಬಗ್ಗೆ? ನಿನ್ ಬಗ್ಗೆ. ನನ್ ಬಗ್ಗೆ ಭಾಷಣ ಮಾಡ್ದ್ಯಾ? ಹೌದಾ? ಏನ್ ಮಾಡ್ದೆ ಹೇಳು ನೋಡೋಣ. ಓಕೆ, ಶುರು ಮಾಡು. ಅಪ್ಪ, ನನ್ನಪ್ಪ
ತುಂಬಾ ಅಪರೂಪ. ಹೆಗ್ಲ ಮೇಲೆ ಕೂರ್ಸ್ಕೊಂಡು ಅಪ್ಪನ್ ಕಾಣ್ತಾ ಇರೋ ಪ್ರಪಂಚನ ಮಗ್ಲಿಗ್ ತೋರಿಸ್ತಾನೆ. ಏನ್ ಕೇಳಿದ್ರು ಕೊಡ್ಸೋ ದೇವ್ರು ನನ್ನಪ್ಪ. ತಪ್ಪು ಮಾಡ್ದಾಗ ನಗ್ತಾನೆ ತಿದ್ದಿ ಬುದ್ಧಿ ಹೇಳ್ತಾನೆ ನನ್ನಪ್ಪ. ನಮ್ಮಪ್ಪ ಒಂಥರ ಹಲಸಿನ ಹಣ್ಣಿನ ತರ, ಮೇಲೆ ಹೊರಟು ಅದ್ರೊಳಗೆ ತುಂಬಾ ಸಾಫ್ಟ್. ಅಪ್ಪ, ಆ? ನೀನು ನನ್ನ ಶಕ್ತಿ, ನೀನೇ ನನ್ನ ಧೈರ್ಯ, ನೀನೇ ನನ್ನ ಹೀರೋ. ಒಟ್ಟಾರೆ ನನ್ನ ಇಡೀ ಜಗತ್ತೇ ನನ್ನಪ್ಪ. ಅಪ್ಪ, ಐ ಲವ್ ಯು. ನನ್ನಪ್ಪ ನನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದ. ಅಪ್ಪ ನನ್ ಜೊತೆಗಿದ್ರೆ ಆನೆ ಬಲದ ರೀತಿ. ಅಮ್ಮನ್ನ ನಾನ್ ಕಳ್ಕೊಂಡೆ ಅಂತ ಆ ಕುರುಗ್ ಒಂಚೂರು ಇಲ್ದಿರೋ ಹಾಗೆ ಅಪ್ಪ ನನ್ನನ್ನ ತುಂಬಾ ಖುಷಿಯಾಗಿ ನೋಡ್ಕೊಂಡ. ಆದ್ರೆ ಆ ಖುಷಿ ತುಂಬಾ ದಿವಸ ಉಳಿಲಿಲ್ಲ. ಇವ್ರೇನಾ ನಿಮ್ಮಪ್ಪ ಅನ್ನೋ ಅಷ್ಟ್ರ ಮಟ್ಟಿಗೆ ನಮ್ಮಪ್ಪ ಬದಲಾಗ್ಬಿಟ್ಟಿದ್ದಾರೆ. ನಾನ್ ದುಡಿಯಕ್ ಹೋಗಲ್ಲ ಅಂತನೋ ಅಥವಾ ನಾನು ಹೆಣ್ಣು ಅಂತನೋ ಕಾರಣ ಗೊತ್ತಿಲ್ಲ, ನಮ್ಮಪ್ಪ ಮಾತ್ರ ತುಂಬಾ ಬದಲಾಗ್ಬಿಟ್ಟಿದ್ದಾರೆ. ಎಷ್ಟ್ ಸಲ ಹೇಳಿದೀನಿ ಇವಳಿಗೆ ಬಟ್ಟೆ ಎಲ್ಲ ಹಿಂಗ್ ಹರಡಿ ಇಡ್ಬೇಡ ಅಂತ. ಹೇಳಿದ್ ಮಾತ್ರ ಒಂದು ಕೇಳಲ್ಲ. ಜಾನ್ವಿ, ಏ ಜಾನ್ವಿ, ಅಪ್ಪ, ಎಷ್ಟ್ ಸಲ ಹೇಳಿದೀನಿ ನಿನಗೆ ಬಟ್ಟೆನೆಲ್ಲ ಹಿಂಗ್ ಹರಡಿ ಇಡ್ಬೇಡ, ನೀಟಾಗಿ ಮಡ್ಚಿಡು ಅಂತ. ಈಗ ಎತ್ತಿಡ್ತಾ ಇದೆ ಅಪ್ಪ. ಏನ್ ಎತ್ತಿಡ್ತಾ ಇದ್ದು? ಅಡ್ಗೆ ಏನ್ ಮಾಡಿದ್ಯಾ? ಇನ್ನು ಮಾಡಿಲ್ಲಪ್ಪ. ಇಷ್ಟೊತ್ತಂಕ ಏನ್ ಕತ್ತೆ ಕಾಯ್ತಾ ಇದ್ದ ಮತ್ತೆ? ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಏನಾದ್ರು ಮಾಡಿಡ್ಬೇಕನ್ನ ಜ್ಞಾನ ಬೇಡವಾ ನಿನ್ಗೆ? ಇನ್ನು ಎಷ್ಟ್ ದಿನ ಅಂತ ನನಗೆ ಭಾರವಾಗಿರ್ತೀಯ? ಕೆಲಸದಲ್ಲ ಅಷ್ಟಕ್ಕಷ್ಟೇ ಅದೇನೋ ಓದ್ ಹಾಕಿದ್ದಾಳೆ. ಸಾಕಾಗೋಗಿದೆ ನನ್ಗೆ. ಆ ಜೇಬಲ್ 100 ರೂಪಾಯಿ ಇಟ್ಟಿದ್ದೆ ನೋಡ್ದಾ? ಇಲ್ಲಪ್ಪ, ನಂಗ್ ಗೊತ್ತಿಲ್ಲ. ಅದಕ್ಕೇನ್ ಕೈಕಾಲ್ ಬಂದು ಓಡೋಯ್ತ ಮತ್ತೆ? ಇಲ್ಲಪ್ಪ, ನಿಜವಾಗ್ಲೂ ನಾನ್ ನೋಡಿಲ್ಲ. ಶಿವಪ್ಪ ಯಾರು? ಓ ಬಾರಪ್ಪ ಸೌಕರ. ಬಡವ್ರ ಮನೆಗ್ ಬಂದ್ಬಿಟ್ಟೆ. ಯಾರ್ ಬಡವ್ರ ಯಾರ್ ಶ್ರೀಮಂತರ? ತಗೊಳ ಸ್ವೀಟ್ ತಗೊಳ ಫಸ್ಟ್. ಸ್ವೀಟು ಏನಕ್ಕಪ್ಪ? ನನ್ ಮಗನಿಗೆ ಒಳ್ಳೆ ಕಂಪ್ನಿಲ್ ಕೆಲಸ ಸಿಕ್ಕಿದೆ. ತಿಂಗಳಿಗೆ 60,000 ರೂಪಾಯಿ ಸಂಬಳ. ಎಷ್ಟೊಂದೆ ಸಂಬಳ? 60,000. ಒಂದ್ ಸ್ವಲ್ಪ ಜೋರ ಕೂಗಿ ಹೇಳು, ಮನೆ ಒಳಗಿರೋರ್ಗೂ ಕೇಳಿ. ಏಯ್, ಏನ್ ಹೇಳ್ತಾ ಇದೀಯೋ? ಏಯ್, ಹೆಣ್ಣೆತ್ತೋ ಸಂಕಟ ನಿನಗೇನೋ ಗೊತ್ತಾಗ್ಬೇಕು. ಇವ್ರನ್ನ ಸಾಕ್ಬೇಕು, ಬೆಳೆಸ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು. ಏಯ್ ಸುಮ್ನೆ ಇರು. ಹೆಂಗಿದ್ಯಮ್ಮ? ಟೇಬಲ್ ಮೇಲಿತ್ತು. ಚೆನ್ನಾಗಿದೆಯೇನಮ್ಮ? ಅವಳಿಗೇನು, ಆರಾಮಾಗಿ ಇರ್ತಾಳೆ. ತಂದ್ ಹಾಕಿದೀನಲ್ಲ, ಕತ್ತೆ ತರ ದುಡಿತಾ ಇದ್ದೀನಿ. ಇಷ್ಟು ವಯಸ್ಸಾದ್ರೂ ಒಂದ್ ಕೆಲಸ ಮಾಡ್ಬೇಕನ್ನ ಜ್ಞಾನ ಇಲ್ಲ ಇವಳಿಗೆ. ಜಾನ್ವಿ, ಜಾನ್ವಿ, ಏನ ಮಾಡ್ತಿದ್ಯಾ? ಜಾನ್ವಿ, ಏನಿಲ್ಲ ಬಾರೆ. ಯಾಕೆ, ಏನಾಯ್ತು? ಏನಿಲ್ಲ ಅನ್ನಲ್ಲ. ಏನಾಯ್ತು? ಈಗ ಹೇಳ್ತೀಯೋ ಇಲ್ವೋ ನೀನು? ಜಾನ್ವಿ, ಜಾನ್ವಿ, ಜಾನ್ವಿ,
ಯಾಕೆ ಅಳ್ತಾ ಇದೆಯಾ? ಅಳ್ದೆ ಇನ್ನೇನೇ ಮಾಡ್ಲಿ? ಏನ್ ಪಾಪ ಮಾಡಿದ್ನೋ ಗೊತ್ತಿಲ್ಲ ಈ ಮನೆಯಲ್ಲಿ ಹುಟ್ಟೋದಕ್ಕೆ. ಮಾತಿಗೋ ಬೈತನ್ ಕಡೆ. ನನಗ್ ಮನೆ ಕೆಲ್ಸ ಮಾಡಕ್ ಬರಲ್ವಂತೆ, ನಾನ್ ದುಡಿಯಲ್ವಂತೆ, ನಾನು ಹುಟ್ಟಿರೋದೇ ಭಾರ ಅನ್ನೋ ರೀತಿಯಾಗಿ ಮಾತಾಡ್ತಾರೆ ಕಣೆ. ಹುಟ್ಟಿದ್ರೆ ಗಂಡ್ಮಕ್ಳೇ ಹುಟ್ಬೇಕು ಅಂತ ಪದೇ ಪದೇ ಹೇಳಿದ್ರೆ ನನಗೆ ಅಪ್ಪ, ಯಾವಾಗ್ಲೂ ದುಡಿ ದುಡಿ ಅಂತಿರ್ತೀಯಲ್ಲ, ಈ ಹಳ್ಳಿನಲ್ಲಿ ಏನಪ್ಪ ಕೆಲ್ಸ ಸಿಗತ್ತೆ ದುಡಿಯಕ್ಕೆ? ನಾನು ಅದಕ್ಕೆ ಸಿಟಿಗೆ ಹೋಗಿ ಕೆಲ್ಸ ಹುಡ್ಕೋತೀನಿ. ಖರ್ಚಿಗೆ 10,000 ರೂಪಾಯಿ ಬೇಕು. ಏಯ್, ಏನ್ ಅನ್ಕೊಂಡಿದ್ಯಾ ನನ್ನ? ತಿಂಗಳಾದ್ರೆ ಸಾಕು, ಅದಕ್ ದುಡ್ಡು ಬೇಕು ಇದಕ್ ದುಡ್ಡು ಬೇಕಂತ ಓಡ್ಕೊಂಡ್ ಬರ್ತೀಯಲ್ಲ. ಸ್ವಂತವಾಗಿ ದುಡಿಬೇಕನ್ನೋ ಜ್ಞಾನ ಬೇಡವಾ ನಿನ್ಗೆ? ನಾನೇನ್ ಶೋಕಿ ಕೇಳ್ತಾ ಇಲ್ಲ ಅಪ್ಪ, ಕೆಲ್ಸ ಹುಡುಕೋದಕ್ಕೆ ಕೇಳ್ತಾ ಇರೋದು. ಅಮ್ಮ ತಾಯಿ, ನಾನು ಶೋಕಿಗೆ ದುಡಿತಾ ಇಲ್ಲ, ದುಡ್ದ್ಬಿಟ್ಟು ತಂದು ನಿನಗೆ ಕೊಡ್ತಾ ಇರೋದು. ಅಷ್ಟಿದ್ದಳು ನೀನು ದುಡ್ಕೋ, ಸ್ವತಂತ್ರವಾಗಿ ಬದುಕು. ಆಗುತ್ತಾ ನಿನ್ ಕೈಲಿ? ನಾನು ದುಡಿಯಕ್ಕೆ ಹೋಗ್ತಾ ಇರೋದು. ದುಡ್ದ್ಬಿಟ್ಟು ನಿನ್ ದುಡ್ಡು ನಿನಗೆ ವಾಪಸ್ ಕೊಡ್ತೀನಿ. ಸಾಲ ಅಂತ ಆದ್ರೂ ಕೊನೆ ಬಾರಿ ಕೊಟ್ಬಿಡು, ಆದಷ್ಟು ಬೇಗ ನಿನ್ ಸಾಲ ತೀರಿಸ್ತೀನಿ. ಏಯ್, ಹೆತ್ತೋರ್ ಹೊಟ್ಟೆಗೆ ನಿಮ್ಮಂತ ಮಕ್ಕಳು ಭಾರ ಕಣೆ, ಭಾರ. ಛೀ! ಅಪ್ಪ, ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ಒಂದು ಕ್ಷಣನೂ ನಾನು ಈ ಮನೆಯಲ್ಲಿ ಇರಲ್ಲ. ಕೆಲ್ಸ ಸಿಗ ತನಕ ಈ ಹೊಸಲು ತುಳಿಯಲ್ಲ. ಬರ್ತೀನಿ. ಹಲೋ, ಕಂಗ್ರಾಚುಲೇಷನ್ಸ್ ಜಾನ್ವಿ, ನೀವು ಈ ಕೆಲಸಕ್ಕೆ ಸೆಲೆಕ್ಟ್ ಆಗಿದ್ದೀರಾ. ಆದಷ್ಟು ಬೇಗ ಕೆಲಸಕ್ಕೆ ರಿಪೋರ್ಟ್ ಮಾಡ್ಕೊಂಡ್ಬಿಡಿ. ಹಲೋ ಅಮೃತ, ಹೇಳಿ. ನನಗೆ ಕೆಲ್ಸ ಸಿಕ್ತು ಕಣೆ, 40,000 ಸಂಬಳ. ಹೌದಾ? ಹ್ಞೂ ಕಣೆ, ಇಷ್ಟ ಬೇಗ ಕೆಲ್ಸ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾಳೆನೆ ಊರಿಗೆ ಬರ್ತಿದ್ದೀನಿ ಕಣೆ. ಸರಿ ಬಿಡೆ, ಒಂದೊಳ್ಳೆ ಕೆಲ್ಸ ಸಿಕ್ತಲ್ಲ, ಅದೇ ಖುಷಿ. ಬೇಗ ಬಾ. ಅಣ್ಣ, ಯಾಕಣ್ಣ ಇಷ್ಟೊಂದು ಜನ ಸೇರಿದ್ದಾರೆ? ಅಪ್ಪ ಎಲ್ಲಣ್ಣ? ಅಪ್ಪ ಎಲ್ಲಣ್ಣ? ನಿಮ್ಮ ಅಪ್ಪ ಅಲ್ಲಿ ಆರಾಮಾಗಿ ಮಲಗಿದಾರ ನೋಡಮ್ಮ. ಅಪ್ಪ, ಅಣ್ಣ ಅಪ್ಪಂಗೆ ಏನಾಯ್ತಣ್ಣ? ನಿಮ್ಮ ಅಪ್ಪನಿಗೆ 6 ತಿಂಗಳ ಹಿಂದಾನೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಕಣಮ್ಮ.